ಸ್ವಪ್ನಲೋಕ ಜಿಕೆ ಚಾನೆಲ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಈಗ ಕತೆ ಎಂಜಾಯ್ ಮಾಡಿ. ನನ್ನ ಹೆಸರು ಸುರೇಶ ಮತ್ತು ನಾನು ಒಂದು ಸುಂದರವಾದ ಪುಟ್ಟ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ಪ್ರಸ್ತುತ ನನಗೆ 21 ವರ್ಷ ವಯಸ್ಸಾಗಿದೆ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ BA 2ನೇ ವರ್ಷ ಓದುತ್ತಿದ್ದೇನೆ. ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಮತ್ತು ನನ್ನ ಅಧ್ಯಯನಕ್ಕೆ ಸಮಯವನ್ನು ಮೀಸಲಿಡುತ್ತೇನೆ. ನಮ್ಮ ಮನೆತನವು ಸಾಕಷ್ಟು ಸಿರಿತನದಿಂದ ಕೂಡಿದ ಮನೆತನ ಮತ್ತು ನನ್ನ ತಂದೆ ತಾಯಿಯರು ನನ್ನ ಯಾವ ನಿರ್ಧಾರವನ್ನು ತಡೆ ಮಾಡುವುದಿಲ್ಲ ಮತ್ತು ನನ್ನ ಮೇಲೆ ಅನುಮಾನ ಪಡುವುದಿಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ. ಎಷ್ಟು ಸಿರಿತನ ಇದ್ದರೇನು? ನನ್ನ ವಯಸ್ಸು ಪ್ರಾಯದ ವಯಸ್ಸು. ನಾನು ಗಂಡಸು. ನನ್ನ ತುಣ್ಣೆ ಯಾವಾಗಲೂ ಎದ್ದು ನಿಗುರಿ ಕಾಟ ಕೊಡುತ್ತಲೇ ಇರುತ್ತಿತ್ತು. ಯಾವ ಪ್ರಾಯದ ಹುಡುಗಿಯನ್ನು ನೋಡಿದರೂ ನನಗೆ ಹಾಕಿಕೊಂಡು ಮಾಡಬೇಕು ಎಂಬ ಆಸೆ. ಆದರೆ ನನಗೆ ಇರುವ ದುಡ್ಡಿಗೆ ನಾನು ಎಷ್ಟೋ ಸೂಳೆಯರನ್ನು ಕರೆದುಕೊಂಡು ನಮ್ಮ ತೋಟದ ಮನೆಯಲ್ಲಿ ಅವರುಗಳ ತುಲ್ಲುಗಳಲ್ಲಿ ನನ್ನ ತುಣ್ಣೆಯನ್ನು ಹಾಕಿ ಕೇದಾಡಬಹುದು. ಆದರೆ ಕಂಡವರನ್ನು ಕೇದರೆ ಬರಬಾರದ ರೋಗ ಬರುವುದು ಎಂಬ ಭಯ ನನಗೆ. ಆದ್ದರಿಂದ ನಾನು ಆಗಾಗ ಹಸ್ತಪ್ರಯೋಗ ಮಾಡಿ ನನ್ನ ರಸ ಔಟ್ ಮಾಡಿ ನನ್ನ ತುಣ್ಣೆಯನ್ನು ಸಮಾಧಾನ ಮಾಡಿಕೊಳ್ಳುತ್ತಿದ್ದೇನೆ. ನನಗೆ ಫಿಲಂಗಳನ್ನು ಇಂಟರ್ನೆಟ್ನಲ್ಲಿ ನೋಡುವ ಅಭ್ಯಾಸ ಮಾಡಿದ ಮಹಾನುಭಾವ ನನ್ನ ಸ್ನೇಹಿತ ತಿಮ್ಮೇಗೌಡ. ಅವನು ಕೂಡ ನನ್ನ ಜೊತೆಯಲ್ಲೇ ಓದುತ್ತಿದ್ದಾನೆ. ಅವನಿಗೆ ಸಾಕಷ್ಟು ಅನುಭವ ಇದೆ. ಅವನು ನಮ್ಮ ಹೊಲದಲ್ಲೇ ನನಗೆ ಸಹಾಯ ಮಾಡುತ್ತಿದ್ದಾನೆ. ಅವನು ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಸುಂದರವಾದ ಹುಡುಗಿಯರನ್ನು ನೋಡಿದರೆ ಸಾಕು, ಆ ಹುಡುಗಿಯರನ್ನು ಒಪ್ಪಿಸಿ 1 ವಾರದ ಒಳಗೆ ಆ ಹುಡುಗಿಯ ಜೊತೆ ಮಲಗಿ ಕೇದಾಡಿ ಬಿಡುವನು. ನಾನು ಅವನ ಮಾಲೀಕನಾದ ಕಾರಣ ಅವನಲ್ಲಿ ಇಂತಹ ವಿಷಯಗಳನ್ನು ಮಾತನಾಡುವುದಿಲ್ಲ, ಏಕೆಂದರೆ ನಮಗೆ ಕೆಲಸದವರು ಸ್ನೇಹಿತರಾದರೂ ಅವರನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದಿದ್ದರೆ ಅವರು ನಮ್ಮ ತಲೆ ಮೇಲೆ ಹತ್ತಿ ಕುಳಿತುಕೊಳ್ಳುವರು. ಆದರೆ ಏನು ಮಾಡಲಿ, ಮಂಡ್ಯಕ್ಕೆ ಹೋದಲ್ಲಿ ಅಲ್ಲಿ ಬರುವ ಕಾಲೇಜ್ ಹುಡುಗಿಯರು, ಹಾಸ್ಪಿಟಲ್ ನರ್ಸ್, ಮಲಯಾಳಿ ಕುಟ್ಟಿಗಳು, ಫಿಲಂನಲ್ಲಿ ಬರುವ ಹೀರೋಯಿನ್ಗಳು ಮತ್ತು ಸ್ಟಾರ್ಗಳು ಮುಂತಾದವರನ್ನು ನೋಡಿದರೆ ನನಗೆ ತೆವಲು ಹತ್ತಿ ನನ್ನ ತುಣ್ಣೆಯೂ ನೆಟ್ಟಗೆ ನಿಗುರಿ ನನ್ನ ಕಾಚ ಟೈಟ್ ಆಗಿಬಿಡುವುದು. ಆದರೂ ಒಂದು ದಿನ ನನ್ನ ತುಣ್ಣೆಯ ಬಾಧೆಯನ್ನು ನನ್ನ ಸ್ನೇಹಿತನು ಅರಿತನು. ಹೇಗೆಂದರೆ, ಇಬ್ಬರು ಮಂಡ್ಯದಲ್ಲಿ ಸಿನಿಮಾಗೆ ಹೋಗಿದ್ದೆವು. ಅಲ್ಲಿ ಒಂದು ಆಂಟಿ ಅವಳ ಗಂಡನ ಜೊತೆಗೆ ಫಿಲಂಗೆ ಬಂದಿದ್ದಳು. ಅವಳು ಸೀರೆಯನ್ನು ಸೊಂಟ ಕಾಣುವ ಹಾಗೆ ಉಟ್ಟುಕೊಂಡಿದ್ದಳು. ಅವಳ ಕುಪ್ಪಸವು ಅವಳ ಮೊಲೆಗಳ ಅಳತೆಗೆ ತಕ್ಕಂತೆ ಟೈಟ್ ಆಗಿ ಹಾಕಿಕೊಂಡಿದ್ದಳು. ಅವಳ ಮುಖವ ನೋಡಿದರೆ ಮದುವೆಯಾಗಿರುವ ಹಾಗೆ ಕಾಣಿಸುವುದಿಲ್ಲ, ಅಂತಹ ಸೂಪರ್ ಫಿಗರ್. ತುಟಿಯಲ್ಲಿ ಲಿಪ್ಸ್ಟಿಕ್ ಇತರರನ್ನು ಸೆಳೆಯುವ ಹಾಗೆ ಹಾಕಿಕೊಂಡಿದ್ದಳು. ಅವಳನ್ನು ನೋಡುತ್ತಿದ್ದ ಹಾಗೆ ನನ್ನ ತುಣ್ಣೆಯು ನಿಗುರಿ ನನ್ನ ಪ್ಯಾಂಟ್ನಲ್ಲಿ ಎದ್ದು ಕಾಣುತ್ತಿತ್ತು. ಅದನ್ನು ನನ್ನ ಸ್ನೇಹಿತನು ನೋಡಿದನು. ಅವನು ನನ್ನ ಬಳಿ ಬಂದು, ನಿನಗೆ ಚೂಲು ಹತ್ತಿತು ಎಂದರೆ ಎಲ್ಲಾದರೂ ಹೋಗಿ ಕೇದಾಡು ಎಂದನು. ಆದರೆ ಅದಕ್ಕೆ ಒಂದು ಹೆಣ್ಣು ಬೇಕಲ್ಲವೇ ಎಂದೆ. ಅದಕ್ಕೆ ಅವನು, ಅದು ಏನು ದೊಡ್ಡ ವಿಷಯ ಇಲ್ಲ, ಬೇಕೆಂದರೆ ಹೇಳು, ನಾವಿಬ್ಬರೂ ಒಳ್ಳೆಯ ಫಿಗರ್ ಹತ್ತಿರ ಹೋಗೋಣ, ಅವಳನ್ನು ರಾತ್ರಿ ಕರೆದುಕೊಂಡು ಹೋಗಿ ನಮ್ಮ ತೋಟದ ಮನೆಯಲ್ಲಿ ಕೇದಾಡೋಣ ಎಂದ. ನಾನು ಸರಿ ಎಂದು ಹೇಳಿದೆ. ನಾವಿಬ್ಬರೂ ಆ ಫಿಗರ್ ಮನೆಗೆ ಹೋದೆವು. ಅವಳ ಹೆಸರು ಸೋನಾ. ಅವಳು ಚೂಲು ರಾಣಿ. ದುಡ್ಡಿಗೋಸ್ಕರ ಕೇಸಿಕೊಳ್ಳುವ ಸೂಳೆ ಅಲ್ಲ. ಅವಳಿಗೆ ಮದುವೆಯಾಗಿ ಗಂಡ ಕೈ ಕೊಟ್ಟು ಓಡಿ ಹೋಗಿದ್ದಾನೆ. ತಿಮ್ಮೇಗೌಡನು ಈಗಾಗಲೇ 1 ಸಾರಿ ಅವಳನ್ನು ಕೇದಿದ್ದಾನೆ. ಆದ್ದರಿಂದ ಅವನು ಇನ್ನೊಂದು ಬಾರಿ ಅವಳನ್ನು ಕೇಯಲು ಇಷ್ಟವಿಲ್ಲ ಎಂದ. ಆದರೆ ಆ ಫಿಗರ್ ನೋಡಿದರೆ ಆ ಥಿಯೇಟರ್ನಲ್ಲಿ ನೋಡಿದ ಆಂಟಿ ಹಾಗೆಯೇ ಇದ್ದಳು. ಆದರೆ ಅವಳು ಆ ಆಂಟಿಗಿಂತ ಬಹಳ ಸುಂದರವಾಗಿ ಇದ್ದಳು. ಅವಳ ಮೊಲೆಗಳು ಒಳ್ಳೆ ಗುಂಡುಗುಂಡಾಗಿ ಆಕರ್ಷಣೀಯವಾಗಿತ್ತು. ಅವಳ ಸೊಂಟವು ಸಣ್ಣದಾಗಿ ಹಾಗೆ ಚಿವಟಬೇಕು ಅನಿಸುತ್ತಿತ್ತು. ಅವಳ ತಿಕ್ಕವು ಸಣ್ಣ ಬಲೂನ್ ಹಾಗೆ ಉದಿತ್ತು. ಅವಳು ಸೀರೆ ಉಟ್ಟುಕೊಂಡಿದ್ದ ಕಾರಣ ಸೆಕ್ಸಿಯಾಗಿ ಕಾಣಿಸುತ್ತಿದ್ದಳು. ತಿಮ್ಮೇಗೌಡನು ಅವಳ ಬಳಿ ಮಾತನಾಡಿ ಅವಳನ್ನು ನಮ್ಮ ತೋಟದ ಮನೆಗೆ ಸಾಯಂಕಾಲದ ಸಮಯದಲ್ಲಿ ಕರೆದುಕೊಂಡು ಬಂದನು. ನಾನು ಸ್ನಾನ ಮಾಡಿ ಸೆಂಟ್ ಹಾಕಿಕೊಂಡೆ. ನಮ್ಮ ಮನೆಯಲ್ಲಿ ನಾನು ತೋಟದಲ್ಲಿ ಕಾವಲು ಇರುತ್ತೇನೆ ಎಂದು ಹೇಳಿ ತೋಟದ ಮನೆಗೆ ಬಂದೆ. ತಿಮ್ಮೇಗೌಡ ಅಲ್ಲಿ ತೋಟಕ್ಕೆ ಕಾವಲಿಗೆ ಹೋದನು. ನಾನು ತೋಟದ ಮನೆಯ ಒಳಗೆ ಅವಳನ್ನು ನೋಡಿ ಹಾಗೆಯೇ ಬಾಗಿಲನ್ನು ಹಾಕಿದೆ. ಅಲ್ಲಿ ಒಂದು ಹಗ್ಗದ ಮಂಚವೂ ಮತ್ತು 2 ದಿಂಬುಗಳು ಇದ್ದವು. ನಾನು ಅವಳನ್ನು ಮಂಚದ ಮೇಲೆ ಕೂರಿಸಿ ನಾನು ಮುಗುಳ್ನಕ್ಕಿದೆ. ಅವಳು ನನ್ನನ್ನು ನೋಡಿ ನಕ್ಕಳು. ನನಗೆ ಬಹಳ ಖುಷಿಯಾಯಿತು. ಹೀಗೆ ಕಾಲ ಕಳೆಯದೆ ಮಾಡಬೇಕು ಎಂದು ನನ್ನ ಬೆರಳಿನಿಂದ ಅವಳ ಕೆನ್ನೆಯಿಂದ ಶುರು ಮಾಡಿ ಕತ್ತಿನವರೆಗೂ ಮೆಲ್ಲನೆ ಸವರಿದೆ. ಇಬ್ಬರಿಗೂ ಮೂಡ್ ಬಂತು. ಅವಳ ತುಟಿಗೆ ನನ್ನ ತುಟಿ ಇಟ್ಟು ನಾಲಿಗೆ ಒಳಗೆ ಆಡಿಸಿ ಕಿಸ್ ಹೊಡೆದೆ. ಅವಳ ಮೊಲೆಗಳನ್ನು ನನ್ನ ಈ 2 ಕೈಗಳಿಂದ ಹಿಸುಕಿ ಅಲ್ಲಾಡಿಸಿದೆ.
ಅವಳು ಸ್ವರ್ಗದ ಬಾಗಿಲಿಗೆ ಹೋದಂತೆ ಆಹಾ ಎಂದಳು. ನನಗೆ ಚೂಲು ಭಯಂಕರವಾಗಿ ಹತ್ತಿತು. ಅವಳನ್ನು ತಬ್ಬಿಕೊಂಡು ಅವಳ ತಿಕ್ಕವನ್ನು ಹಿಸುಕಿ ಆ ತೂತಿನಲ್ಲಿ ನನ್ನ ಬೆರಳು ಹಾಕಿ ಚುಚ್ಚಿದೆ. ಅವಳ ಕೆನ್ನೆಯಿಂದ ಮೊಲೆಯವರೆಗೂ ಸಾಲಾಗಿ ಮುತ್ತುಗಳು ಇಟ್ಟೆ. ಅವಳ ಮೊಲೆಯನ್ನು ಹಿಸುಕಿದೆ. ಅವಳು ನನ್ನ ಶರ್ಟ್ ಮತ್ತು ಪ್ಯಾಂಟ್ ಬಿಚ್ಚಿ ಮಟ್ಟಕೋಲಿನಂತೆ ನಿಂತಿದ್ದ ನನ್ನ ತುಣ್ಣೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನನಗೆ ತಡೆಯಲಾರದ ಮಜಾ ಬಂತು. ಹಾಗೆಯೇ ಅವಳು ಅವಳ ಬಟ್ಟೆಗಳೆಲ್ಲ ಬಿಚ್ಚಿ ನಗ್ನವಾಗಿ ನಿಂತಿದ್ದಳು. ನಾನು ಹಾಗೆಯೇ ಅವಳನ್ನು ಮಂಚದಲ್ಲಿ ಮಲಗಿಸಿದೆ. ಅವಳ ಬಾಯಿಗೆ ಬಾಯಿಟ್ಟು ಕಿಸು ಹೊಡೆಯುತ್ತಲೇ ಅವಳ ಮೊಲೆಯನ್ನು ಹಿಸುಕಿ ಉಜ್ಜಾಡಿ ಅವಳ ತೂತಿನ ಒಳಗೆ ಕೈಬಿಟ್ಟೆ. ಅವಳು ಇನ್ನೂ ಆಹಾ ಆಹಾ ಎಂದು ಸೌಂಡ್ ಮಾಡಿದಳು. ಹಾಗೆ ಅವಳ ಮೊಲೆಯನ್ನು ಚೀಪುತ್ತಾ ನೆಕ್ಕಿ ಅವಳ ತುಲ್ಲಿನ ಕಡೆಗೆ ಬಂದೆ. ಅಲ್ಲಿ ಆ ತೂತಿನ ಒಳಗೆ ನನ್ನ ಬೆರಳು ಬಿಟ್ಟು ತೂರಿಸಿ ನೆಕ್ಕಿದೆ. ಅವಳ ತುಲ್ಲನ್ನು ನನ್ನ ಬೆರಳಿನಿಂದ ಅಗಲಿಸಿ ನನ್ನ ನಾಲಿಗೆ ಆ ತೂತಿನ ಒಳಗೆ ತೋರಿಸಿದೆ. ಅವಳು ನನ್ನನ್ನು ಮಲಗಿಸಿ ನನ್ನ ತುಣ್ಣೆಯನ್ನು ಚೀಪಿದಳು. ನನಗೆ ತುಂಬಾ ಮಜವಾಗಿತ್ತು. ಅಲ್ಲೇ ಸ್ವಲ್ಪ ಲೀಕ್ ಆದಂತಿತ್ತು. ಅವಳನ್ನು ತಬ್ಬಿಕೊಂಡು ಉರುಳಾಡಿ ಅವಳನ್ನು ಮಲಗಿಸಿ ಅವಳ ಕಾಲುಗಳನ್ನು ಅಗಲಿಸಿ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯನ್ನು ತುರುಕಿದೆ. ಜೋರಾಗಿ ತುರುಕಿ ಕೇದೆ. ನನ್ನ ತುಣ್ಣೆಯಿಂದ ಕಾಮನ ರಸವು ಜೋರಾಗಿ ಅವಳ ತುಲ್ಲಿನ ಒಳಗೆ ಇಳಿಯಿತು. ಅವಳನ್ನು ಉಲ್ಟಾ ಮಲಗಿಸಿ ಅವಳ ತಿಕ್ಕದ ತೂತಿನಲ್ಲಿ ನನ್ನ ತುಣ್ಣೆಯನ್ನು ಹಾಕಿ ತುರುಕಿದೆ. ಅವಳನ್ನು ಮಂಚದ ಮೇಲೆ ಕೂರಿಸಿ ಹಾಗೆ ನನ್ನ ತುಣ್ಣೆಯನ್ನು ಅವಳ ಬಾಯಿಯ ಒಳಗೆ ತುರುಕಿದೆ. ಹಾಗೆಯೇ ಕೈ ಜೋರಾಗಿ ಹೊಡೆದು ರಸವನ್ನು ಅವಳ ಮುಖವೆಲ್ಲ ಸವರುವಂತೆ ಸೋರಿಸಿದೆ. ನನಗೆ ಸಮಾಧಾನ ಆಗುವಷ್ಟು ಮಾಡಿ ಮುಂಜಾನೆಯ ಒಳಗೆಯೇ ಅವಳನ್ನು ಕಳುಹಿಸಿಕೊಟ್ಟೆ. ಹಾಗೆಯೇ ತಿಮ್ಮೇಗೌಡನನ್ನು ನೋಡಿ ಈ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಸ್ವಪ್ನಲೋಕ ಜಿಕೆ ಚಾನೆಲ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.